ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ವಿಸ್ಮಯಕರ ಹಾಗೂ ಬದುಕಿಗೆ ಹೊಸ ದಿಕ್ಕು ತೋರಿಸುವ ವಿಷಯವನ್ನು ಅನ್ವೇಷಿಸಲು ಹೋಗುತ್ತಿದ್ದೇವೆ. ನಿಮ್ಮ ಮನೆಯಲ್ಲಿ ಈ ವಸ್ತು ಇದ್ದರೆ ನೆಗೆಟಿವ್ ಶಕ್ತಿ ಹರಡುತ್ತದೆ. ಹೌದು, ನಿಮ್ಮ ಮನೆ ಅದು ನಿಮ್ಮ ಶಾಂತಿಯ ದೇವಾಲಯ. ಆದರೆ ಕೆಲವೊಂದು ವಸ್ತುಗಳು ಈ ಶಾಂತಿಯನ್ನು ಕದಡಬಹುದು, ನೆಗೆಟಿವ್ ಶಕ್ತಿಯನ್ನು ಹರಡಬಹುದು. ಪ್ರಾಚೀನ ಗರುಡ ಪುರಾಣವು ಮನೆಯ ಸಕಾರಾತ್ಮಕ ಶಕ್ತಿಯ ಬಗ್ಗೆ ಆಳವಾದ ರಹಸ್ಯಗಳನ್ನು ಬಿಚ್ಚಿಡುತ್ತದೆ. ಈ ವಿಡಿಯೋದಲ್ಲಿ ಯಾವ ವಸ್ತುಗಳು ನೆಗೆಟಿವ್ ಶಕ್ತಿಯನ್ನು ತರುತ್ತವೆ ಎಂಬುದನ್ನು ತಿಳಿಯಲಿದ್ದೇವೆ. ಈ ಕತೆ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಬಹುದು. ಗರುಡ ಪುರಾಣವು ಭಗವಾನ್ ವಿಷ್ಣುವಿನ ದೈವಿಕ ಜ್ಞಾನದ ಗ್ರಂಥವಾಗಿದೆ. ಇದು ಧರ್ಮ, ಕರ್ಮ ಮತ್ತು ಜೀವನದ ಸಮತೋಲನದ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ. ಈ ಗ್ರಂಥವು ಮನೆಯ ಶಕ್ತಿಯ ಬಗ್ಗೆಯೂ ಆಳವಾದ ಸೂಚನೆಗಳನ್ನು ನೀಡುತ್ತದೆ. ಮನೆಯು ಕೇವಲ ಒಂದು ಕಟ್ಟಡವಲ್ಲ, ಇದು ಶಕ್ತಿಯ ಕೇಂದ್ರ. ಆದರೆ ಕೆಲವು ವಸ್ತುಗಳು ಈ ಶಕ್ತಿಯನ್ನು ಕದಡಬಹುದು ಹಾಗೂ ನೆಗೆಟಿವ್ ಶಕ್ತಿಯನ್ನು ಹರಡಬಹುದು. ಗರುಡ ಪುರಾಣವು ಕೆಲವು ವಸ್ತುಗಳನ್ನು ಎಚ್ಚರಿಕೆಯಿಂದ ಗುರುತಿಸುತ್ತದೆ. ಇವು ಮನೆಯ ಸಕಾರಾತ್ಮಕತೆಯನ್ನು ನಾಶ ಮಾಡಬಹುದು. ಹಾಗೂ ಗರುಡ ಪುರಾಣವು ಮನೆಯ ಶಕ್ತಿಯನ್ನು ಕಾಪಾಡಲು ಕೆಲವು ತತ್ವಗಳನ್ನು ಒತ್ತಿ ಹೇಳುತ್ತದೆ. ಈ ಗ್ರಂಥದ ಪ್ರಕಾರ ಕೆಲವು ವಸ್ತುಗಳು ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತವೆ. ಇವು ಮನೆಯ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ಕದಡಬಹುದು. ಬನ್ನಿ ಈ ವಸ್ತುಗಳನ್ನು ಒಂದೊಂದೇ ತಿಳಿಯೋಣ. ಮೊದಲನೆಯದಾಗಿ ಮುರಿದ ವಸ್ತುಗಳು. ಗರುಡ ಪುರಾಣವು ಸ್ಪಷ್ಟವಾಗಿ ಹೇಳುತ್ತದೆ, ಮುರಿದ ಒಡವೆ, ಪಾತ್ರೆ ಅಥವಾ ಪೀಠೋಪಕರಣಗಳು ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇವು ಸ್ಥಗಿತತೆ ಮತ್ತು ಕರ್ಮದ ಅಡೆತಡೆಯ ಸಂಕೇತವಾಗಿವೆ. ಮನೆಯಲ್ಲಿ ಮುರಿದ ಕನ್ನಡಿ, ಪಾತ್ರೆ ಅಥವಾ ಪೀಠೋಪಕರಣಗಳಿದ್ದರೆ ತಕ್ಷಣ ತೆಗೆದುಹಾಕಿ ಅಥವಾ ಸರಿಪಡಿಸಿ. ಕೊಳಕಾದ ಒಡವೆಗಳು ಅಥವಾ ಬಟ್ಟೆಗಳು. ಕೊಳಕಾದ ವಸ್ತುಗಳು ವಿಶೇಷವಾಗಿ ದೇವರ ಪೂಜೆಗೆ ಸಂಬಂಧಿಸಿದವು. ದೇವತೆಗಳ ಆಶೀರ್ವಾದವನ್ನು ಕಡಿಮೆ ಮಾಡುತ್ತವೆ. ಗರುಡ ಪುರಾಣವು ಶುಚಿತ್ವವನ್ನು ಧರ್ಮದ ಭಾಗವೆಂದು ಪರಿಗಣಿಸುತ್ತದೆ. ಒಡವೆ, ಬಟ್ಟೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛವಾಗಿಡಿ. ಗರುಡ ಪುರಾಣವು ಶುಚಿತ್ವವನ್ನು ದೈವಿಕ ಶಕ್ತಿಯ ಮಾರ್ಗವೆಂದು ಹೇಳುತ್ತದೆ. ತಿರುಗದ ಗಡಿಯಾರ. ಗಡಿಯಾರವು ಸಮಯದ ಸಂಕೇತ. ತಿರುಗದ ಗಡಿಯಾರವು ಜೀವನದ ಪ್ರಗತಿಯನ್ನು ಸ್ಥಗಿತಗೊಳಿಸುತ್ತದೆ, ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ. ತಿರುಗದ ಗಡಿಯಾರವನ್ನು ತಕ್ಷಣ ಸರಿಪಡಿಸಿ ಅಥವಾ ಬದಲಾಯಿಸಿ, ಏಕೆಂದರೆ ಸಮಯದ ಪ್ರಗತಿಯು ಶಕ್ತಿಯ ಸಂಕೇತ. ನಕಾರಾತ್ಮಕ ಚಿತ್ರಗಳು ಅಥವಾ ವಸ್ತುಗಳು. ಯುದ್ಧ, ದುಃಖ ಅಥವಾ ಭಯವನ್ನು ಚಿತ್ರಿಸುವ ವಸ್ತುಗಳು ಅಥವಾ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಭಾವನೆಯನ್ನು ಹರಡುತ್ತವೆ. ದೇವರ ಚಿತ್ರ, ಶಂಖ ಅಥವಾ ತುಳಸಿ ಗಿಡವನ್ನು ಇರಿಸಿ. ಇದು ಸಕಾರಾತ್ಮಕತೆಯನ್ನು, ಶಕ್ತಿಯನ್ನು ತರುತ್ತದೆ. ಬೇಸರದಿಂದ ನೀಡಿದ ಹೂವುಗಳು. ಪೂಜೆಗೆ ಬಳಸಿದ ಹೂವುಗಳು ಒಣಗಿ ಹೋಗಿದ್ದರೆ ಅಥವಾ ದೀರ್ಘಕಾಲ ಬಿಟ್ಟು ಹೋಗಿದ್ದರೆ ಅದು ಶ್ರದ್ಧೆಯ ಕೊರತೆಯನ್ನು ಸೂಚಿಸುತ್ತದೆ. ಇದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರಬಹುದು. ಪ್ರತಿದಿನ ಹೂವನ್ನು ಬದಲಾಯಿಸುವುದು ಉತ್ತಮ. ಅಪವಿತ್ರ ಪಾದರಕ್ಷೆಗಳು. ಬಾಹ್ಯವಾಗಿ ಧೂಳಿನ ಶೋಷಣೆಗೆ ಉಪಯೋಗಿಸುವ ಪಾದರಕ್ಷೆಗಳು ಪ್ರವೇಶದ ಬಾಗಿಲಲ್ಲಿ ಅವ್ಯವಸ್ಥಿತವಾಗಿ ಇರಿಸಿಕೊಂಡರೆ ಅದು ಲಕ್ಷ್ಮಿಯ ಪ್ರವೇಶವನ್ನು ತಡೆಯುತ್ತದೆ. ಪಾದರಕ್ಷೆಗಳನ್ನು ಶ್ರದ್ಧೆಯಿಂದ ಇರಿಸಿ. ಬಿರುಕು ಬಿಟ್ಟ ವಿಗ್ರಹ. ಒಡೆಯುತ್ತಿರುವ ಅಥವಾ ಬಿರುಕು ಬಿಟ್ಟ ದೇವರ ಚಿತ್ರ ಅಥವಾ ವಿಗ್ರಹಗಳನ್ನು ಮನೆಯಲ್ಲಿರಿಸಿ ಪೂಜಿಸದಿದ್ದರೆ ಅದು ಆ ದೇವತೆಯ ಶಕ್ತಿಯನ್ನು ತಪ್ಪಾಗಿ ಬಳಸಿದಂತೆ ಆಗುತ್ತದೆ. ಇವುಗಳನ್ನು ಶ್ರದ್ಧೆಯಿಂದ ಇತರಾಗಿರಿ ಅಥವಾ ಪವಿತ್ರವಾಗಿ ನಾಶ ಮಾಡಬೇಕು. ಗರುಡ ಪುರಾಣವು ಶಕ್ತಿಯ ಸಮತೋಲನದ ಬಗ್ಗೆ ಒತ್ತಿ ಹೇಳುತ್ತದೆ. ಈ ವಸ್ತುಗಳು ಕರ್ಮದ ಸಮತೋಲನವನ್ನು ಕದಡುತ್ತವೆ, ದೇವತೆಗಳ ಆಶೀರ್ವಾದವನ್ನು ಕಡಿಮೆ ಮಾಡುತ್ತವೆ ಮತ್ತು ಮನೆಯಲ್ಲಿ ಒಡನಾಟ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕುಗ್ಗಿಸುತ್ತವೆ. ಉದಾಹರಣೆಗೆ, ಮುರಿದ ವಸ್ತುವು ಸ್ಥಗಿತ ಕರ್ಮವನ್ನು ಸೂಚಿಸುತ್ತದೆ, ಆದರೆ ಕೊಳಕಾದ ವಸ್ತುವು ಶುಚಿತ್ವದ ಕೊರತೆಯಿಂದ ದೈವಿಕ ಶಕ್ತಿಯನ್ನು ದೂರವಿಡುತ್ತದೆ. ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಇವೆಯೇ? ಒಂದು ಕ್ಷಣ ಯೋಚಿಸಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಯಾವ ವಸ್ತುವನ್ನು ತೆಗೆದುಹಾಕಿದಾಗ ನಿಮ್ಮ ಮನೆಯ ಶಕ್ತಿ ಬದಲಾಯಿತು ಎಂದು. ಗರುಡ ಪುರಾಣವು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ಮನೆಯ ಶಕ್ತಿಯು ನಿಮ್ಮ ಜೀವನದ ಶಕ್ತಿಯಾಗಿದೆ. ಈ ವಸ್ತುಗಳನ್ನು ತೆಗೆದುಹಾಕಿ ಶಾಂತಿಯನ್ನು ಮರಳಿ ತನ್ನಿ. ಇಂದಿನಿಂದಲೇ ನಿಮ್ಮ ಮನೆಯನ್ನು ಪರಿಶೀಲಿಸಿ. ಒಂದು ಸಣ್ಣ ಬದಲಾವಣೆ, ಒಂದು ಮುರಿದ ವಸ್ತುವನ್ನು ತೆಗೆಯುವುದು ಕೂಡ, ಒಂದು ಸ್ವಚ್ಛತೆಯ ಕೆಲಸವನ್ನು ಮಾಡುವುದು ಕೂಡ ನಿಮ್ಮ ಜೀವನವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಬಹುದು. ಧನ್ಯವಾದಗಳು.